ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMG ಅಪ್ಡೇಟ್ಸ್ಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ VAO ರಿಕ್ರೂಟ್ಮೆಂಟ್ 2026 ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. VAO ಬಗ್ಗೆ ಏನು ಮಾಹಿತಿ ಇದೆಯಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿದ್ಯಾರ್ಹತೆ ಮತ್ತು ವೇತನ, ಶುಲ್ಕ, ವಯೋಮಿತಿ ಏನಿದೆ ಮತ್ತು ನೆಕ್ಸ್ಟ್ ಪ್ರಮೋಷನ್ ಏನು, ಸಿಲೆಬಸ್ ಏನಿದೆ ಅದಕ್ಕೆ, ಮತ್ತು ಪ್ರೀವಿಯಸ್ ಇಯರ್ ಏನು ಕಟಪ್ ಆಗಿತ್ತು ಡಿಸ್ಟ್ರಿಕ್ ವೈಸ್ ಇದೆಯಲ್ಲ ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ, ಕರ್ನಾಟಕ ಸರ್ಕಾರ. ಸೊ ಇವ್ರ ಕಡೆಯಿಂದನೇ ಮಾಹಿತಿ ಕೊಟ್ಟಿರೋದು. ಇದು RTI ಹಾಕಲಾಗಿತ್ತು. RTI ರೈಟ್ ಟು ಇನ್ಫಾರ್ಮೇಷನ್, RTI ರೈಟ್ ಟು ಇನ್ಫಾರ್ಮೇಷನ್ 2005 ಆ್ಯಕ್ಟ್ ಇದೆಯಲ್ಲ, ಆ 2005 ಆ್ಯಕ್ಟಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತೇಳಿ ಕೇಳೋಕ್ಕೆ RTI ಹಾಕಿತ್ತು. ನೋಡಿ, ಇಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕಂದಾಯ ಇಲಾಖೆ ಇವರಿಂದ ಮಾಹಿತಿ ಬಂದಿರೋದು. ಸಾರ್ವಜನಿಕ ಮಾಹಿತಿ ಕಂದಾಯ ಇಲಾಖೆಯಿಂದನೇ ಇದು ಮಾಹಿತಿ ಕೊಟ್ಟಿರೋದು. ಏನು ವಿಷಯ ಏನಿತ್ತು ಅಂದ್ರೆ ನೋಡಿ, ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿ ಮಾಹಿತಿ ಕೋರಿರೋ ಬಗ್ಗೆ ಇದು ಎಷ್ಟು ಪೋಸ್ಟ್ ಇದಾವೆ ಅಂತ RTI ಹಾಕಲಾಗಿತ್ತು. ಸೊ ಅವರು ಕಂದಾಯ ಇಲಾಖೆಯಿಂದ ಬಂದಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ನೋಡಿ 1500 ಗ್ರಾಮ ಆಡಳಿತ ಅಧಿಕಾರಿ ಅಂದರೆ VAO ಮಾಹಿತಿ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ವೇಕೆನ್ಸಿ ಅಂದರೆ 1500 ನೇಮಕ ಮಾಡಲು ಆರ್ಥಿಕ ಇಲಾಖೆ ಸಹಮತಿ ನೀಡಿದ್ದು. ಎಷ್ಟು? ಟೋಟಲ್ 1500. ಅದರಲ್ಲಿ ಆಲ್ರೆಡಿ ಇವಾಗ 1000 ಹುದ್ದೆಗಳನ್ನು 2024-25ರಲ್ಲಿ ಲಾಸ್ಟ್ ಇಯರ್ ಏನು ಮಾಡಿದ್ದಾರೆ, ರೆಕ್ರೂಟ್ ಮಾಡಿ ಆಲ್ರೆಡಿ ಅವರೆಲ್ಲ ವರ್ಕ್ ಮಾಡ್ತಿದ್ದಾರೆ. ಎಷ್ಟು? 1000 ಪೋಸ್ಟು. ಇನ್ನೂ ಉಳಿದ ಎಷ್ಟಂದರೆ 500. ಇನ್ನೂ 500 ನೋಟಿಫಿಕೇಷನು 2025 ಮತ್ತು 26ರಲ್ಲಿ ಆಗಬೇಕಾಗಿದೆ. ಯಾಕಂದರೆ ಇಲ್ಲಿ ನೋಡಿ ಪ್ರಸಕ್ತ ಸಾಲಿನಲ್ಲಿ ಅಂತ ಇತ್ತು ಅದು, ಬಟ್ ಇವಾಗ ನೆಕ್ಸ್ಟು 2026 ಮತ್ತು 27ರಲ್ಲಿ ಆಗುತ್ತೆ. ನೆಕ್ಸ್ಟ್ ಇಯರ್ ನೋಟಿಫಿಕೇಷನ್ ಮಾಡ್ತಾರೆ. ಇವಾಗ ಆಲ್ರೆಡಿ ಡಿಸ್ಟ್ರಿಕ್ ಯಾರಿದ್ದಾರಲ್ಲ DC ಅವರಿಗೆ ನಿಮ್ಮಲ್ಲಿ ಎಷ್ಟು VAO ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಮಾಹಿತಿ ಕೊಡೋಕ್ಕೆ ಕೇಳಿದ್ದಾರೆ. ಸೊ ಅದು ಬಂದ ಮೇಲೆ ಯಾವ್ಯಾವ ಡಿಸ್ಟ್ರಿಕ್ಕಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇರ್ತಾವಲ್ಲ ಅದ್ರ ಬೇಸಿಸ್ ಮೇಲೆ ನೋಟಿಫಿಕೇಷನ್ ಮಾಡ್ತಾರೆ. ಟೋಟಲ್ ಎಷ್ಟು ವೇಕೆನ್ಸಿ ಅಂತ ನೋಡ್ಬೋದು ನೀವು, 500. ಇದು ಒಳ್ಳೆ ಅಪಾರ್ಚುನಿಟಿ. ಯಾಕಂದರೆ ಹೋದ ವರ್ಷಕ್ಕಿಂತ ಕಡಿಮೆ ಇರ್ಬೋದು, ಬಟ್ 500 ಅಂದರೂ ಏನು ಕಡಿಮೆ ಪೋಸ್ಟಸ್ ಅಲ್ಲ. ಬಟ್ ಇವಾಗ ಸ್ವಲ್ಪ ನೋಟಿಫಿಕೇಷನ್ ಲೇಟ್ ಆಗ್ತಿದೆಯಲ್ಲ, ಸೊ ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ ಮಾಡ್ತಾರೆ ಅನ್ಕೊತೀನಿ. 2026ರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇದ್ರ ಬೇಸಸ್ ಮೇಲೆ ನೀವು ಲಾಸ್ಟ್ ಇಯರ್ ನೋಟಿಫಿಕೇಷನ್ ಆಗಿತ್ತಲ್ಲ ಅದ್ರ ಕಂಪ್ಲೀಟಾಗೆ ನೋಡೋಣ. ಅದು ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಪ್ರಮೋಷನ್ ಏನಿರುತ್ತೆ ಮತ್ತು ಅವ್ರ ಸ್ಯಾಲ್ರಿ ಏನು ಸಿಗುತ್ತೆ ಅಂತ ಜಾಸ್ತಿ ಜನ ಕೇಳ್ತಿದ್ರು. ಸೊ ಅದು ಕಂಪ್ಲೀಟ್ ಮಾಹಿತಿ ನೋಡೋಣ ಇವಾಗ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಇದೆಯಲ್ಲ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA, ಇವ್ರು KAದವರೇ ಇದನ್ನು VAO ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ಪಾಯಿಂಟ್ ಇದೆ ನೆನ್ಪಿಟ್ಕೋಬೇಕು ನೀವು, KAದವರೇ ಕಂಡಕ್ಟ್ ಮಾಡ್ತಾರೆ. ಇದು ಲಾಸ್ಟ್ ಇಯರ್ ನೋಟಿಫಿಕೇಷನ್ ಆಗಿರೋದು. ಸೇಮ್ ಇದೇ ಥರ ಇರುತ್ತೆ, ಏನೂ ಚೇಂಜಸ್ ಇರೋಲ್ಲ. ಓಕೆನಾ, ನೋಡಿ ಇಲ್ಲಿ ಟೋಟಲ್ 1000 ಆಗಿತ್ತು. ಈ ವರ್ಷ ಎಷ್ಟಾಗುತ್ತೆ? 500 ನೋಟಿಫಿಕೇಷನ್ ಆಗುತ್ತೆ. ಟೋಟಲ್ ಎಷ್ಟು? 500 ನೋಟಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ಮತ್ತೇನಪ್ಪ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ VAO ಇದೆ ಹುದ್ದೆಗಳದು. ಇಲ್ಲಿ ಸ್ಯಾಲ್ರಿ ನೋಡ್ಬೋದು ನೀವು. ವೇತನ ಶ್ರೇಣಿ ಅಂತ ಇದೆಯಲ್ಲ, 21,400ರಿಂದ 42,000ವರೆಗೂ ಸ್ಯಾಲ್ರಿ ಇದೆ. ಇದೇನು ಕಡಿಮೆ ಸ್ಯಾಲ್ರಿ ಅಲ್ಲ, ಯಾಕಂದರೆ ಒಂದು 35 ಎಲ್ಲ ಆ್ಯಡಾಗಿ ಒಂದು 35ವರೆಗೂ ಸ್ಯಾಲ್ರಿ ಬರುತ್ತೆ. ಇಲ್ಲಿ ಟೋಟಲ್ 500 ಇರುತ್ತೆ. ಇವಾಗ ಈ 1000 ಇದೆಯಲ್ಲ, ಇವಾಗ ನೆಕ್ಸ್ಟ್ ಇಯರು 500 ನೋಟಿಫಿಕೇಷನ್ ಆಗುತ್ತೆ. ನೀವು ಲಾಸ್ಟ್ ಇಯರ್ದೆಲ್ಲ ಕಂಪ್ಲೀಟಾಗಿ ನೋಡಿದ್ರೆ ಇದು ಎಲ್ಲ ಸೇಮ್ ಇರುತ್ತೆ ಇವಾಗ ನೆಕ್ಸ್ಟ್ ಇಯರ್ ಆಗೋದನ್ನು. ಸೊ ಅದಕ್ಕೆ ನಿಮಗೆ ಲಾಸ್ಟ್ ಇಯರ್ ನೋಟಿಫಿಕೇಷನ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಯಾರು ಹೊಸಬ್ರು ಇವಾಗ ಈ ಇಯರ್ ಪಾಸ್ಔಟು ಲಾಸ್ಟ್ ಇಯರ್ ಪಾಸ್ಔಟ್ ಆಗಿರ್ತಾರಲ್ಲ ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಓಕೆನಾ, ನೋಡಿ ಅವರದು ವಿದ್ಯಾರ್ಹತೆ, ಶೈಕ್ಷಣಿಕ ವಿದ್ಯಾರ್ಹತೆ ಅಂತ ಇದೆಯಲ್ಲ, ಎಜುಕೇಷನ್ ಕ್ವಾಲಿಫಿಕೇಷನು ಏನಿರಬೇಕು ಅಂದರೆ ನೋಡಿ, ದ್ವಿತೀಯ PUC ಅಥವಾ ತತ್ಸಮಾನ ಅಂತಿದೆ. ದ್ವಿತೀಯ PUC ಮಾಡಿರಬೇಕು. ಅದಕ್ಕೆ ಈಕ್ವಿಲೆಂಟ್ ಇರೋದು. ಈಗ ಡಿಪ್ಲೊಮಾ ಮಾಡಿರ್ತೀರಲ್ಲ, ಡಿಪ್ಲೊಮದವರು ನಡೆಯುತ್ತೆ. 3 ಇಯರ್ ಡಿಪ್ಲೊಮಾ ಮಾಡಿದ್ರೂ ಇದಕ್ಕೆ ಹಾಕ್ಬೋದು. ಓಕೆನಾ, ಮತ್ತು ಇಲ್ಲಿ ಏನೇನು ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ 3 ವರ್ಷ ಡಿಪ್ಲೊಮಾ ಅಥವಾ 2 ವರ್ಷ ITI ಕೋರ್ಸ್ ಮಾಡಿದವ್ರೂ ಇದಕ್ಕೆ ಹಾಕ್ಬೋದು. ITI ಮಾಡಿದವ್ರಿಗೂ ಅಪಾರ್ಚುನಿಟಿ ಇದೆ. ಓಕೆನಾ, ಈ ಥರ ಇದು ಕ್ವಾಲಿಫಿಕೇಷನ್ ಇದೆ. ಎಷ್ಟು PUC ಮಾಡಿದ್ರೇ ಮುಗೀತು. PUC ಮೇಲೇ ಇದು ಜಾಬ್ ಇರೋದು. ನೆಕ್ಸ್ಟ್ ವಯೋಮಿತಿ, ಇದು ಇಂಪಾರ್ಟೆಂಟ್. ವಯೋಮಿತಿ ಕನಿಷ್ಠ ನೋಡಿ ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಮಿನಿಮಮ್ 18 ವರ್ಷ. ಮತ್ತು ನೆಕ್ಸ್ಟ್ ಗರಿಷ್ಠ ವಯೋಮಿತಿ ಅಂತ ಇದೆ ನೋಡಿ, ಮ್ಯಾಕ್ಸಿಮಮ್ ಎಷ್ಟಿರಬೇಕಂದ್ರೆ GMದವರಿಗೆ 35, 2A 2B 3A 3B ಅಭ್ಯರ್ಥಿಗಳಿಗೆ 38. ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅವರಿಗೆ 40 ವರ್ಷ ಇದೆ. ಸೊ ಇದು ನೆಕ್ಸ್ಟ್ ಇಯರ್ಗೆ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ ಏನಾಗುತ್ತೆ,
ನೆಕ್ಸ್ಟ್ ಇಯರು ಚೇಂಜಸ್ ಆಗುತ್ತೆ. ಯಾಕಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಎಷ್ಟು ಇಯರ್ ಅಂದರೆ 3 ಇಯರ್ 3 ಇಯರ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಎಲ್ಲಕ್ಕೂ +3 ಇಯರ್ ಆ್ಯಡ್ ಆಗುತ್ತೆ. ಇವಾಗ +3 ಇಯರು ಆ್ಯಡ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಇದು 35 ಇದು 38, 38 ಇದು 41, 40 ಇದ್ದಿದ್ದು 43 ಇಯರ್ ಆಗುತ್ತೆ. ಸೊ ಅಲ್ಲಿವರೆಗೂ ಯಾರ್ಯಾರು ಏಜ್ ಇದೆಯಲ್ಲ ಅವರು ಅಪ್ಲೈ ಮಾಡ್ಬೋದು VAOಗೆ. ಓಕೆನಾ, ಒಳ್ಳೆಯ ಜಾಬು. ಯಾಕಂದರೆ ಜನರಿಗೆ ಗ್ರಾಮ ಆಡಳಿತ ಅಂದರೆ ನೋಡಿಬೋದು ನೀವು, ಹಳ್ಳಿಯಲ್ಲಿ ಜನರಿವರೆಗೂ ಹೆಲ್ಪ್ ಮಾಡೋಂಥ ಜಾಬ್ ಇದು. ಓಕೆನಾ, ಸ್ಯಾಲ್ರಿನೂ ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟು ಆನ್ಲೈನ್ ಮುಖಾಂತರ ಇದು ಅಪ್ಲಿಕೇಶನ್ ಹಾಕೋದಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಇದು ಲಾಸ್ಟ್ ಇಯರ್ದಿದೆ, ಇದೇನು ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗುತ್ತಲ್ಲ ಆವಾಗೆ ಬರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಎಷ್ಟೆಷ್ಟು ಪೋಸ್ಟ್ ಇದಾವೆ ಅಂತೇಳಿ ಡಿಸ್ಟಿಕ್ ವೈಸ್ ಬಿಟ್ಟಿರ್ತಾರೆ. ನಿಮಗೆ ಯಾವ ಡಿಸ್ಟಿಕಲ್ಲಿ ಲಾಸ್ಟ್ ಇಯರ್ ನೋಡ್ಕೊಂಡಾದರೂ ಹಾಕ್ಬೋದು. ನೀವು ನಿಮ್ಗೆ ಇಷ್ಟವಾದ ಡಿಸ್ಟಿಕ್ಕಾಗಿ ಚೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಒಂದು ಸಲ ಹಾಕಿದ್ರೆ ಮುಗೀತು, ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಒಂದು ಸಲ ಅಪ್ಲೈ ಮಾಡಿದರೆ ಮುಗೀತು. ಸೊ ಅದಕ್ಕಿಂತ ಮುಂಚೆ ಥಿಂಕ್ ಮಾಡಿ ಕರೆಕ್ಟ್ ಯಾರಿಗಾದರೂ ಕೇಳಿಕೊಂಡು ಡಿಸ್ಟಿಕ್ನ ಚೂಸ್ ಮಾಡಿ. ಓಕೆನಾ, ಇದು ಅಂತೂ ಗೊತ್ತೇ ಇರುತ್ತೆ ನಿಮಗೆ, ಶುಲ್ಕ ಪೇಮೆಂಟ್ ಎಷ್ಟಿರುತ್ತೆ ಅಂದರೆ. ಮತ್ತು ಇದು ಆನ್ಲೈನಲ್ಲಿ ಫಿಲ್ ಮಾಡಬೇಕು. ಆನ್ಲೈನ್ ಥ್ರೂನೇ ಇರುತ್ತೆ. ಮತ್ತು ಇದು ಆನ್ಲೈನ್ ಪೇ ಮಾಡಿರೋದನ್ನು ಫೋಟೋಸನ್ನ ಇಟ್ಕೊಳ್ಳಿ. ಯಾಕಂದರೆ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬೇಕಾಗುತ್ತೆ. ಸೊ ಮತ್ತು ಅಕ್ನಾಲೇಜ್ಮೆಂಟ್ ಏನು ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನು ಇಟ್ಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಕೇಳಿದ್ರು. ಸೊ ಅದನ್ನೆಲ್ಲನೂ ಕರೆಕ್ಟಾಗಿ ಜೆರಾಕ್ಸ್ ತೊಗೊಂಡಾದರೂ ಇಟ್ಕೊಳ್ಳಿ. ನೋಡಿ ಇಲ್ಲಿ 750 ರೂಪಾಯಿ ಇದೆ. ಯಾರಿಗಂದರೆ 2A 2B 3A 3B ಅವ್ರಿಗೆ, ಮತ್ತು GMದವ್ರಿಗೆ 750 ರೂಪೀಸ್ ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗವನ್ನು ಮತ್ತು ಮಾಜಿ ಸೈನಿಕ ವಿಕಲಚೇತನ ಅಭ್ಯರ್ಥಿಗಳಿಗೆ ಅವರಿಗೆ 500 ಇರುತ್ತೆ. ಓಕೆನಾ, ಪಾವತಿಸಿದ ಶುಲ್ಕ ಹಿಂದಿರುಗಿಸಲಾಗುವುದಿಲ್ಲ. ಒಂದು ಸಲ ಪೇಮೆಂಟ್ ಮಾಡಿದರೆ ಮುಗೀತು, ನಮ್ಗೆ ವಾಪಸ್ ಪೇಮೆಂಟ್ ಮಾಡಂದರೆ ಮಾಡಲ್ಲ. ಮತ್ತು ಇದು ವಿಕಲಚೇತನ, ಇದು ನೋಡ್ಬೋದು ನೀವು 40%ಗಿಂತ ಮೇಲಿದ್ದರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಓಕೆನಾ, ಮತ್ತು OMR ಆಫ್ಲೈನ್ ಟೆಸ್ಟ್ ಇರುತ್ತೆ, ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಅಂತೂ ನೀವು KAದವ್ರು ನೋಡಿರ್ಬೋದು. ಮತ್ತು ಕಡ್ಡಾಯ ಕನ್ನಡ ಒಂದು ಪರೀಕ್ಷೆ ಮಾಡ್ತಾರೆ. ಯಾರು ಸೆಕೆಂಡು ಮತ್ತು ಫಸ್ಟು 10th PUCಯಲ್ಲಿ ಯಾರು ಓದಿರೋಲ್ಲ ಕನ್ನಡ ಸಿಲೆಬಸ್ನ ಅವರಿಗೆ 150 ಮಾರ್ಕ್ಸ್ಗೆ ಇರುತ್ತೆ. 150 ಮಾರ್ಕ್ಸ್ಗೆ ಇದೆಲ್ಲ MCQನೇ ಇರುತ್ತೆ. ಯಾವುದು ಕಡ್ಡಾಯ ಕನ್ನಡ. ಸೊ ನೀವು ಮಿನಿಮಮ್ಮು 50 ಅಂಕಗಳನ್ನು ಪಡೆದ್ರೆ ಪಾಸ್ ಆಗ್ತೀರಾ. ಇಲ್ಲ 50ಕ್ಕಿಂತ ಕಡಿಮೆ ಇತ್ತು ಅಂದರೆ ನೀವು ಪಾಸ್ ಆಗೋಲ್ಲ. ಕನಿಷ್ಠ ಮಿನಿಮಮ್ 50 ಹೋಗ್ಬೇಕು. ಎಷ್ಟಕ್ಕಂದರೆ 150ಗೆ. ಇದು ಕಡ್ಡಾಯ ಕನ್ನಡ. ಇವಾಗ ಚೇಂಜಸ್ ಮಾಡಿದಾರಲ್ಲ, ಏನಪ್ಪ ಅಂದರೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ನೀವು ಬರೆಯೋಂಗಿಲ್ಲ. ಮತ್ತು ಆಲ್ರೆಡಿ KPSC KA ಯಾವುದಾದ್ರು ಪಾಸ್ ಆಗಿದ್ದರೆ, ಆಲ್ರೆಡಿ ಪ್ರೀವಿಯಸ್ ಇಯರ್ ನೀವು VA ಬರೆದಿದ್ದೀರಲ್ಲ ಆವಾಗ ಬರೆದಿದ್ದರೆ ಪಾಸ್ ಆಗಿದ್ದರೆ ಮುಗೀತು. ಸೊ ಇವಾಗ ನೆಕ್ಸ್ಟ್ ಇಯರ್ ಇರೋದಿಲ್ಲ. ಓಕೆನಾ, ನೋಡ್ಬೋದು ನೀವು. ಮತ್ತು ಗ್ರಾಮ ಆಡಳಿತಾಧಿಕಾರಿ ಸಿಲೆಬಸ್ ಏನಿದೆ ಅಂತ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ನೋಡಿ. ಇದೇ ಸಿಲೆಬಸ್ಸೇ ನೆಕ್ಸ್ಟ್ ಇಯರ್ ಇರುತ್ತೆ, ಏನು ಚೇಂಜಸ್ ಇರೋಲ್ಲ. ಪರೀಕ್ಷೆ ಪೇಪರ್ 1 ಪತ್ರಿಕೆ 1 ಮತ್ತು ಪತ್ರಿಕೆ 2 2 ಪೇಪರ್ ಇರುತ್ತೆ. ಇದು GS 100 ಮಾರ್ಕ್ಸಿಗೆ 2 ಅವರ್ ಟೈಮು. ಇಲ್ಲಿ 2 ಅವರ್ ಇದೆ ನೋಡಿ, ಇದು ಚಲೋ ಆಗುತ್ತೆ. ಯಾಕಂದರೆ ಬೆಸ್ಟ್ ಇದು. KPSC ಅವ್ರದ್ದು 1.5 ಅವರ್ ಇರುತ್ತೆ, ಸಾಕಾಗಲ್ಲ. ಸೊ ಇವರಿಗೆ 2 ಅವರ್ ಆರಾಮಾಗಿ ಸಾಕಾಗುತ್ತೆ. ಕಮ್ಯುನಿಕೇಷನ್ಗಂತೂ 2 ಅವರ್ ಸಾಕಾಗುತ್ತೆ. ಇದು ಮ್ಯಾಕ್ಸಿಮಮ್ ಆಯಿತು 2 ಅವರು. ಸೊ ಇದರಲ್ಲಿ ಕಂಪ್ಲೀಟಾಗೆ ನೀವು GSಗೆ, ಇದು GS ಪೇಪರ್ ಅಲ್ವಾ, GSಗೆ ಏನೇನು ಓದಬೇಕಂತಲೂ ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸ್ಟ್ರಾ ಏನೇನು ಇರುತ್ತೆ ಸ್ವಲ್ಪ ನೋಡ್ಕೋಬೇಕು. ಬೇಸಿಕ್ ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿ ಇದೆಲ್ಲ ಸೇಮ್ ಇರುತ್ತೆ. ಸೈನ್ಸು, ಎಕನಾಮಿ ಅದು. ಇಲ್ಲಿ ಗ್ರಾಮ ಆಡಳಿತ ಇರೋದ್ರಿಂದ ಗ್ರಾಮ ಪಂಚಾಯತಿ ರಿಲೇಟೆಡ್ ಸ್ವಲ್ಪ ಕೇಳಿರ್ತಾನೆ ಎಕ್ಸ್ಟ್ರಾ. ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು ಅಂತ ಇದೆ ನೋಡಿ, ಕೋಆಪ್ರೇಟಿವ್ ಇರುತ್ತಲ್ಲ ಸಂಸ್ಥೆಗಳು, ಅದ್ರ ಬಗ್ಗೆನೂ ಕೇಳಿರ್ತಾನೆ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಮತ್ತು ಇದು ಪತ್ರಿಕೆ 2 ಅಂತೂ ಈಸಿ ಇರುತ್ತೆ. ಕನ್ನಡ, ಇಂಗ್ಲೀಷು, ಕಂಪ್ಯೂಟರ್ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದು ನಾನು VAಗೆ ಮತ್ತು JE ಎಕ್ಸಾಮ್ಗೆ ಓದೋಕ್ಕೇ ಆ ಥರ, ಮತ್ತು PDOಗೆ ಆ ಥರ ನೋಟ್ಸ್ ಮಾಡಿಕೊಂಡು ಓದಿದ್ದೆ. ಅಂದಲೇ ನನ್ನ ಸ್ಕೋರ್ ಚೆನ್ನಾಗಿದೆ. ಸೊ ನೀವು ಅದನ್ನು ವಿಡಿಯೋಸ್ ನೋಡಿ ಶಾರ್ಟ್ ನೋಟ್ಸ್ನ ಯಾವ ಥರ ಮಾಡಬೇಕು ಅಂತ ನೋಡಿ. ಓಕೆನಾ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡ್ಬೋದು ನೀವು. ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಕನಿಷ್ಠ ಅಂಕಗಳಲ್ಲಿ ಶೇಕಡ ಎಷ್ಟಾಗಿರ್ಬೇಕಂದ್ರೆ 35ರಷ್ಟು ಅಂಕಗಳನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಕಡ್ಡಾಯ ಇದು. ಎಷ್ಟಂದರೆ ನಿಮಗೆ 200 ಮಾರ್ಕ್ಸ್ ಇದೆಯಲ್ಲ, 200 ಇವಾಗ 200ಗೆ ನಿಮ್ದು ಎಷ್ಟಾಗಿರ್ಬೇಕಂದ್ರೆ 70 ಮಾರ್ಕ್ಸ್ ಬಂದಿರಬೇಕು. ಓಕೆನಾ, 2 ಪೇಪರ್ ಸೇರಿ 70ಕ್ಕಿಂತ ಬಿಲೋ 70 ಬಂದರೆ ನೀವು ನಾಟ್ ಎಲಿಜಿಬಲೇ ಆಗಲ್ಲ ಈ ಹುದ್ದೆಗೆ. ಅಬೋವ್ 70 ಇರಬೇಕು ನಿಮ್ಮದು. ಅಬೋವ್ 70 ಎಷ್ಟಕ್ಕೆ 200 ಮಾರ್ಕ್ಗೆ 2 ಪೇಪರ್ ಸೇರಿ. ಓಕೆನಾ, ಇದು ಕನ್ಫ್ಯೂಷನ್ ಬೇಡ.
ಕನಿಷ್ಠ 35% ಅಂತ ಇದೆ ನೋಡಿ. ಎರಡು ಪೇಪರ್ ಸೇರಿ ಅಂತ ಇದೆ ಇದು. ಅಂದರೆ 70 ಮಾರ್ಕ್ಸ್ನ ತೊಗೊಳ್ಳೇಬೇಕು ನೀವು, 70 ಮಾರ್ಕ್ಸ್ನ ತೊಗೊಳ್ಳೇಬೇಕು. ಮತ್ತು ಇದು ನೆಗೆಟಿವ್ ಮಾರ್ಕಿಂಗ್ ಅಂತ ನಿಮ್ಗೆ ಗೊತ್ತೇ ಇರುತ್ತೆ, 1/4 ನೆಗೆಟಿವ್ ಇರುತ್ತೆ. ಮತ್ತು ಇವಾಗ ಏನು ಮಾಡಿದ್ದಾರೆ, ಕೆ ಎದವರು 5th ಆಪ್ಷನ್ನ ಇಟ್ಟಿದ್ದಾರೆ. ಅದು ಲಾಸ್ಟಲ್ಲಿ ಟೈಮ್ ಕೊಡ್ತಾರೆ 5 ನಿಮಿಷ. 5th ಆಪ್ಷನ್ನ ಯಾವುದ್ಯಾವ್ದು ಬಿಟ್ಟಿರ್ತೀರಲ್ಲ ಅದನ್ನು ನೀವು ಏನು ಮಾಡಬೇಕು, ಫಿಲ್ ಮಾಡಬೇಕು. 5 ನಿಮಿಷ ಟೈಮ್ ಕೊಡ್ತಾರೆ. 5th ಆಪ್ಷನ್ನ ಅಳವಡಿಸಿದ್ದಾರೆ. ಇದು ಲಾಸ್ಟ್ ಇಯರ್ ಇರಲಿಲ್ಲ, ಈ ಹೊಸದು ಏನಂದರೆ 5th ಆಪ್ಷನ್ ಇರುತ್ತೆ. ಇನ್ ಕೇಸ್ ನೀವು ಇದನ್ನು ಫಿಲ್ ಮಾಡಲಾರೆ ಬಂದರೆ ಅದನ್ನು ಈ ಥರ 1/4 ಅಂತ ನೆಗೆಟಿವ್ ಕನ್ಸಿಡರ್ ಮಾಡ್ತಾರೆ. ಸೊ ಯಾರೂ ಬಿಡಬಾರ್ದು, ಓಕೆನಾ. ಇಷ್ಟು ನೆಗೆಟಿವ್ ಸಂಬಂಧಪಟ್ಟಂಗಾಗಿತ್ತು. ಕಂಪ್ಲೀಟಾಗಿ ಏನು ಮಾಹಿತಿ ಇತ್ತು ಎಲ್ಲ ಹೇಳಿದ್ದೀನಿ. ಇಷ್ಟು ಬಿಟ್ಟು ಮತ್ತೇನು ಇಂಪಾರ್ಟೆಂಟ್ ಏನಿಲ್ಲ. ಇವು ನೆಕ್ಸ್ಟ್ ರಿಸರ್ವೇಷನ್ದು ನೀವು ನೋಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಏನು ಮೆನ್ಷನ್ ಮಾಡಿದೆ ಅಂದರೆ ವಿ ಒಗೆ ನೆಕ್ಸ್ಟ್ ಪ್ರಮೋಷನ್ ಏನಪ್ಪ ಅಂದರೆ, ನೆಕ್ಸ್ಟ್ ಪ್ರಮೋಷನ್ ಯಾವುದಂದರೆ ಪ್ರಮೋಷನ್ನು ರೆವೆನ್ಯೂ ಇನ್ಸ್ಪೆಕ್ಟರ್ RI ರೆವೆನ್ಯೂ ಇನ್ಸ್ಪೆಕ್ಟರ್ ಆಗುತ್ತೆ. ನೆಕ್ಸ್ಟು ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಅಂತಲೂ ಬರುತ್ತೆ. ಇನ್ನೊಂದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಏನೋ ಇದೆ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ASO. ಇದು ಆದಮೇಲೆ ರೆವೆನ್ಯೂ ಇನ್ಸ್ಪೆಕ್ಟರ್ನು ಒಳ್ಳೆ ಜಾಬು. ಇದು ಆದಮೇಲೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತ ನೆಕ್ಸ್ಟ್ ಪ್ರಮೋಷನ್ ಆಗುತ್ತೆ. ಇದು ಆದಮೇಲೆ ನೆಕ್ಸ್ಟು ನೀವು ಎಲ್ಲಿವರೆಗೂ ಹೋಗ್ಬೋದು ಅಂದರೆ, ಒಂದು ಚಿಕ್ಕ ಏಜಲ್ಲಿ ನೀವು ಒಂದು 24-25 ಏಜಲ್ಲಿ VO ಜಾಬ್ ತೊಗೊಂಡ್ರೆ ನೀವು ಡೆಪ್ಯೂಟಿ ತಹಸೀಲ್ದಾರ್ವರೆಗೂ ಹೋಗ್ಬೋದು. ಡೆಪ್ಯೂಟಿ ಎಲ್ಲಿವರೆಗೂಪ್ಪ ಅಂದರೆ ಡೆಪ್ಯೂಟಿ ತಹಸೀಲ್ದಾರ್ ಅಂದರೆ ಉಪ ತಹಸೀಲ್ದಾರ್ ಇರ್ತಾರಲ್ಲ, ತಹಸೀಲ್ದಾರು, ಅಲ್ಲಿವರೆಗೂ ನೀವು ಇದು ಪ್ರಮೋಷನ್ ಆಗುತ್ತೆ. ಒಳ್ಳೆ ಜಾಬ್ ಇರೋದು. ಅದಕ್ಕಾಗಿಯೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಎಲ್ಲಿವರೆಗೂ ಅಂದರೆ ನೋಡಿ ನೀವು ಡೆಪ್ಯೂಟಿ ತಹಸೀಲ್ದಾರ್ವರೆಗೂ ಹೋಗ್ಬೋದು. ಡೆಪ್ಯೂಟಿ ತಹಸೀಲ್ದಾರ್ವರೆಗೂ ಪ್ರಮೋಷನ್ ಇರುತ್ತೆ, ಅಲ್ಲಿವರೆಗೂ ಹೋಗ್ಬೋದು. ಅಂದರೆ ಇದು ಉಪ ತಹಸೀಲ್ದಾರ್ ಅಧಿಕಾರಿ, ಅಲ್ಲಿವರೆಗೂ ಹೋದ್ರೆ ಒಳ್ಳೆ ಡಿಮ್ಯಾಂಡು ಮತ್ತು ಒಳ್ಳೆ ಪೊಸಿಷನ್ ಇರೋಂಥ ಜಾಬು, ಓಕೆನಾ. ಇವಾಗ ಲಾಸ್ಟಲ್ಲಿ ಕಟ್ ಆಫ್ ನೋಡೋದಾದರೆ, ಪ್ರೀವಿಯಸ್ ಇಯರ್ ಕಟ್ ಆಫ್ ಏನಾಗಿತ್ತು ಅಂದರೆ ಈ ಡಿಸ್ಟಿಕ್ ವೈಸು ಚೇಂಜ್ ಇತ್ತಿತ್ತು. ಲಾಸ್ಟು 31 ಡಿಸ್ಟಿಕ್ಗೂ ಕಟ್ ಆಫ್ ಚೇಂಜ್ ಇತ್ತು. ಯಾಕಂದರೆ ನಂಬರ್ ಆಫ್ ಪೋಸ್ಟ್ನು ಡಿಫ್ರೆಂಟ್ ಆಗಿತ್ತಲ್ಲ, ಸೊ ಅಪ್ಲಿಕೇಶನ್ಸ್ನು ಡಿಫ್ರೆಂಟಾಗಿ ಬಂದಿತ್ತು. ಒಂದೊಂದು ಅಪ್ಲಿಕೇಶನ್ ಒಂದೊಂದು ಡಿಸ್ಟಿಕಲ್ಲಿ ಕಡಿಮೆ ಇತ್ತು, ಒಂದೊಂದು ಡಿಸ್ಟಿಕಲ್ಲಿ ಜಾಸ್ತಿ ಇತ್ತು. ಸೊ ಅದರ ಪ್ರಕಾರ ಕಟ್ ಆಫ್ ಹೆಚ್ಚು ಕಡಿಮೆ ಆಗಿದೆ. ಸೊ ಓವರಾಲ್ ಕಟ್ ಆಫ್ ನೋಡಿದ್ರೆ, ನೀವು ಓವರಾಲ್ ಪ್ರೀವಿಯಸ್ ಎಲ್ಲ ಡಿಸ್ಟಿಕಲ್ಲಿ ಎವರೇಜಾಗಿ ಕಟ್ ಆಫ್ ತೊಗೊಂಡ್ರೆ ಎಷ್ಟು ಆಗಿತ್ತು ಅಂದರೆ ನೀವು ನೋಡ್ಬೋದು. GMಗೆ ಇಷ್ಟು ಮಾಡಿದ್ರೆ, ಈ ಇಯರ್ ಪೇಪರು ಹೋದ್ಸಲ ಲಾಸ್ಟ್ ಇಯರಲ್ಲಿ ತುಂಬ ಟಫ್ ಆಗಿತ್ತು. VO PDO ಅದೆಲ್ಲ ಕಂಪೇರ್ ಮಾಡಿದರೆ ಅದಕ್ಕಿಂತ ಟಫ್ ಆಗಿತ್ತು. ಸೊ ನೀವು GMಗೆ ಅಬೋವ್ 135 ಮಾಡಿದ್ರೆ ಸೇಫಾಗಿರ್ತೀರ. ಮತ್ತು 2A 2Bಗೆ 120 ಟು ಇಲ್ಲ 125 ಸೇಫ್ ಸ್ಕೋರ್ ಇದೆ. ಮತ್ತು 3A 3B ಲಾಸ್ಟ್ ಇಯರ್ ಹೇಳ್ತಿದ್ದೀನ, ಇದು 3A 3Bಗೆ 130 ಸ್ಕೋರು. ಈ ರೇಂಜಲ್ಲಿ ಆದವರೆಲ್ಲ VO ಆಗಿದ್ದಾರೆ. ಸೊ GM 135, 2A 2B 125, 3A 3B 130. ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಯಾಕಂದರೆ ತುಂಬ ಡಿಸ್ಟ್ರಿಕ್ ಇರೋದ್ರಿಂದ ತುಂಬ ಡಿಸ್ಟ್ರಿಕ್ಕಲ್ಲಿ ವೇರಿಯೇಷನ್ ಆಗಿದೆ ಕಟ್ ಆಫಲ್ಲಿ. ಸೊ ಮತ್ತು SC ST ಇದೆಯಲ್ಲ, ಇಲ್ಲಿ 115 ಮೇಲೆ ಆದವರೆಲ್ಲ ಆಗಿದ್ದಾರೆ. 115 110ವರೆಗೂ ಆಗಿದ್ದಾರೆ. ಸೊ ಈ ಸ್ಕೋರಲ್ಲಿ ಆದ್ರೂ ಲಾಸ್ಟ್ ಇಯರ್ ಆಗಿತ್ತು. ಬಟ್ ಈ ಇಯರ್ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಹೇಳೋಕ್ಕಾಗಲ್ಲ. ಸೊ ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಮತ್ತು ವುಮೆನ್ಸ್ ಹುಡುಗಿಯರು ಅವರೆಲ್ಲ 105ವರೆಗೂ ಆಗಿದ್ದಾರೆ. 110ವರೆಗೂ ಆಗಿದ್ದಾರೆ. ಸೊ ಈ ಥರ ಕಟ್ ಆಫ್ ಆಗಿತ್ತು ಲಾಸ್ಟ್ ಇಯರ್. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಅವೆಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ. ಮತ್ತು ರಿಸರ್ವೇಷನ್ ಇದ್ದರೆ ಇನ್ನೂ ಕಡಿಮೆ ಆಗುತ್ತೆ. ಈ ಥರ ಕಟ್ ಆಫ್ ಆಗಿತ್ತು ಲಾಸ್ಟ್ ಇಯರ್ದು. 3A 3Bದು ಹೇಳಿದ್ದೀನಿ. GM 135 to 140 ಆ ರೇಂಜಲ್ಲಿ ಆದರೆ ಸೇಫ್ ಅಂತ ಇತ್ತು ಲಾಸ್ಟ್ ಇಯರಲ್ಲಿ, ಯಾಕಂದರೆ ಪೇಪರ್ ಟಫ್ ಆಗಿತ್ತಲ್ಲ. ಸೊ ಈ ಕಂಪ್ಲೀಟ್ ಮಾಹಿತಿ ಹೇಳಿದ್ದೀನಿ ಫ್ರೆಂಡ್ಸ್. ಯಾರು VA ಓದ್ತಿದ್ದೀರಲ್ಲ ಚೆನ್ನಾಗಿ ಓದಿ. ಇದು ನೋಡ್ಕೋಬೋದು ನೀವು ಈ ವಿಡಿಯೋಸನ್ನು ನೋಡಿಕೊಂಡು. ಮತ್ತು ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಕಮ್ಯುನಿಕೇಷನ್ಗೆ, ಮತ್ತು ವಿಲೇಜ್ ಅಕೌಂಟೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮತ್ತು ಮ್ಯಾಗ್ಝಿನ್ಸ್ ಯಾವ ಥರ ಓದಬೇಕು, ಯಾವ ಮ್ಯಾಗ್ಝಿನ್ಸ್ ಅಂತಲೂ ಹೇಳಿದ್ದೀನಿ. ಕಂಪ್ಲೀಟಾಗಿ ನೋಡಿ ಚೆನ್ನಾಗಿ ಸ್ಟಡಿ ಮಾಡಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.